ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ PM ವಿದ್ಯಾಲಕ್ಷ್ಮಿ ಎಜುಕೇಷನ್ ಲೋನ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ವಿಡಿಯೋದಲ್ಲಿ ನಾನು ಏನೇನು ಕವರ್ ಮಾಡ್ತೀನಿ ಅಂದರೆ ಈ ಸ್ಕೀಮ್ ಏನು, ಈ ಸ್ಕೀಮ್ ರಿಲೇಟೆಡ್ ಎಲ್ಲ ಇನ್ಫೋ ಹೇಳ್ತೀನಿ, ಮತ್ತು ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾವ್ಯಾವ ಕಾಲೇಜಲ್ಲಿ ಓದ್ತಿದ್ರೆ ಅಪ್ಲೈ ಮಾಡ್ಬೋದು, ಏನು ಡಾಕ್ಯುಮೆಂಟೇಷನ್ ಬೇಕು, ನಿಮಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ, ಆ ಸಬ್ಸಿಡಿಗೆ ಏನು ಎಲಿಜಿಬಿಲಿಟಿ, ಮತ್ತು ಸ್ವಲ್ಪ ಕಾಮನ್ Q&A ಕ್ವಶನ್ಸ್, ಮತ್ತು ಈ ಲೋನ್ನ ನಾನು ಹೇಗೆ ತಗೊಂಡೆ, ಈ ಎಲ್ಲ ಟಾಪಿಕ್ಗಳನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಈ PM ವಿದ್ಯಾಲಕ್ಷ್ಮಿ ಸ್ಕೀಮ್ ಏನು ಅಂತ ನೋಡೋದಾದರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಇದು 6 ನವೆಂಬರ್ 2024 ಲಾಂಚ್ ಆಯಿತು. ಈ ಸ್ಕೀಮ್ ಏನರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಎಕಾನಮಿಕಲಿ ವೀಕರ್ ಮತ್ತು ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಹೈಯರ್ ಎಜುಕೇಷನ್ಗೋಸ್ಕರ ಎಜುಕೇಷನ್ ಲೋನ್ ಕೊಡ್ತಾರೆ. ಅದು ಯಾರ್ಯಾರಿಗೆ ಅಂದರೆ ಟಾಪ್ ರ್ಯಾಂಕ್ ಕಾಲೇಜಸ್ ಇರುತ್ತಲ್ಲ ಅಲ್ಲಿ ಓದ್ತಿರೋರಿಗೆ. ಇನ್ನು ಇವರು ಯಾವ ರೀತಿ ಸಪೋರ್ಟ್ ನೀಡ್ತಾರೆ ಅಂತ ನೋಡೋದಾದರೆ ಅಪ್ ಟು 10 lakh ಎಜುಕೇಷನ್ ಲೋನ್ನ ಕೊಡ್ತಾರೆ. ಇದಕ್ಕೆ ಯಾವುದೇ ಥರದ ಕೊಲ್ಯಾಟ್ರಲ್ ಅಂದರೆ ನೀವು ಆಸ್ತಿ ಪತ್ರಗಳು ಈ ಥರ ಎಲ್ಲ ಕೇಳ್ತಾರೆ ನೋಡಿ, ಇದೇನು ಕೊಡೋವಾಗಿರಲ್ಲ. ಯಾರದೇ ಗ್ಯಾರಂಟಿಯರ್ ಅಂದರೆ ನಿಮ್ಮ ಕೈಲಿ ಕಟ್ಟೋಕ್ಕಾಗಲಿಲ್ಲ ಅಂದರೆ ಬೇರೆ ಯಾರು ಕಟ್ತಾರೆ ಅಂತ ಒಂದು ಗ್ಯಾರಂಟಿ ಸೈನ್ ಬೇಕಿರುತ್ತೆ, ಅದು ಬೇಕಿಲ್ಲ. ಅಪ್ ಟು 7.5 lakh ಅದ್ರ ಮೇಲಿದ್ದರೆ ನೀವು ಏನಾದ್ರು ಕೊಲ್ಯಾಟ್ರಲ್ ಅಥವಾ ಗ್ಯಾರಂಟಿಯರ್ದು ಸೈನ್ ಬೇಕಿರುತ್ತೆ. ಅಪ್ ಟು 4.5 lakh ಇನ್ಕಮ್ ಇರೋರಿಗೆ ಪೂರ್ತಿ ಇಂಟ್ರೆಸ್ಟ್ ಸಬ್ಸಿಡಿ ಕೊಡ್ತಾರೆ. ಅಂದರೆ ಈಗ ಇಂಜಿನಿಯರಿಂಗ್ ಮಾಡ್ತಿದ್ರೆ ಅಂದರೆ 4 ವರ್ಷ ಇರುತ್ತೆ ಪ್ಲಸ್ 1 year, 5 ವರ್ಷಕ್ಕೆ ನಿಮಗೆ ಕಂಪ್ಲೀಟ್ ಫ್ರೀ, ಯಾವುದೇ ಥರದ ಇಂಟ್ರೆಸ್ಟ್ ಇರಲ್ಲ. ಏನಾದರೂ ನಿಮ್ಮದು 4.5 to 8 lakh ಇದ್ದರೆ 3% ಇಂಟ್ರೆಸ್ಟ್ ಸಬ್ಸಿಡಿ ಕೊಡ್ತಾರೆ. ಅದನ್ನ ಮತ್ತೆ ಇನ್ನೂ ಕಂಪ್ಲೀಟಾಗಿ ಡೀಟೇಲ್ ಆಗಿ ಮುಂದೆ ತಿಳಿಸ್ಕೊಡ್ತೀನಿ. ಇನ್ನು ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ www.pmvidyalakshmi.co.in ಇದರಲ್ಲಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂದರೆ 860 ಕಾಲೇಜ್ಗಳು ಎಲಿಜಿಬಲ್ ಇರುತ್ತೆ. ಅದು NRIF ರ್ಯಾಂಕಿಂಗ್ ಪ್ರಕಾರ ಇರುತ್ತೆ. ಸೊ ಯಾವ್ಯಾವ ಕಾಲೇಜುಗಳು ಎಲಿಜಿಬಲ್ ಇರುತ್ತೆ ಅದು ಹೇಗೆ ನೋಡೋದು ಅಂತಲೂ ಕೂಡ ಹೇಳ್ತೀನಿ. ಇನ್ನು ಫ್ಯಾಮಿಲಿ ಇನ್ಕಮ್ ಎಷ್ಟಿರಬೇಕು ಅಂತ ನೋಡೋದಾದ್ರೆ 8 ಲಕ್ಷದಕ್ಕಿಂತ ಒಳಗಿದ್ರೆ ಅವ್ರಿಗೆ ಸಿಗುತ್ತೆ. ಮತ್ತು ಇದೇ ರೀತಿ ಯಾವುದಾದ್ರೂ ಗೌರ್ನಮೆಂಟ್ ಸಬ್ಸಿಡಿ ಅಥವಾ ಯಾವುದಾದ್ರು ಒಂದು ಸ್ಕಾಲರ್ಶಿಪ್ಪು ತಗೊತಿರ್ಬಾರ್ದು, ಅಂಥವ್ರಿಗೆ ಸಿಗುತ್ತೆ. ಅಂದರೆ ಈಗ ನಾರ್ಮಲ್ ಆಗಿ ವಿದ್ಯಾಸಿರಿ ಈ ಥರ ಸ್ಕಾಲರ್ಶಿಪ್ ತಗೊತಿದ್ರೆ ಆಗುತ್ತೆ, ಬಟ್ ಬೇರೆ ಥರ ಎಜುಕೇಷನ್ ಲೋನು ಆ ಥರ ಏನಾದ್ರು ತಗೊಂಡಿದ್ರೆ ಇದಕ್ಕೆ ಎಲಿಜಿಬಲ್ ಇರಲ್ಲ. ಇನ್ನು ಯಾವ ಇನ್ಸ್ಟಿಟ್ಯೂಷನ್ಗಳು ಇದಕ್ಕೆ ಎಲಿಜಿಬಲ್ ಇರುತ್ತೆ ಅಂದರೆ NRIF 100 ಟಾಪ್ 100 ಇನ್ಸ್ಟಿಟ್ಯೂಷನ್ಸು ಮತ್ತು ಸ್ಟೇಟ್ ಗೌರ್ನಮೆಂಟ್ ಇನ್ಸ್ಟಿಟ್ಯೂಷನ್ಸ್ ರ್ಯಾಂಕ್ಡ್ ಫ್ರಮ್ 101 to 200 ಇನ್ NRIF, ಮತ್ತು ಎಲ್ಲ ಥರದ ಸೆಂಟ್ರಲ್ ಗೌರ್ಮೆಂಟ್ HEIS ಅಂದರೆ IITs, NITs, AIMS, IIMs ಈ ಥರದ್ದು. ಸೊ ಟೋಟಲ್ 860 ಕಾಲೇಜ್ಗಳು ಇದಕ್ಕೆ ಎಲಿಜಿಬಲ್ ಇರುತ್ತೆ. ಅದು ಯಾವ ಕಾಲೇಜ್ಗಳು ಹೇಗೆ ನೋಡೋದು ಅಂತ ಹೇಳ್ತೀನಿ. ಇನ್ನು ಲೋನ್ ಡೀಟೇಲ್ಸ್ ನೋಡೋದಾದ್ರೆ 7.5 ಲಕ್ಷದವರೆಗೂ ಯಾವುದೇ ಥರದ ಕೊಲ್ಯಾಟ್ರಲ್, ಯಾವುದೇ ಥರದ ಗ್ಯಾರಂಟಿ ಬೇಕಾಗಿಲ್ಲ. ಇನ್ನು 7.5 ಲಕ್ಷದಿಂದ 10 ಲಕ್ಷದವರೆಗೂ ಗ್ಯಾರಂಟಿ ಬೇಕಾಗ್ಬೋದು. ಅಂದರೆ ನಿಮ್ಮ ಪೇರೆಂಟ್ಸ್ ಸೈನ್ ಆಗಿರ್ಬೋದು ಅಥವಾ ಔಟ್ಸೈಡರ್ಸ್ ಯಾರ್ದಾರ್ದು ಗ್ಯಾರಂಟಿ ಬೇಕಿರುತ್ತೆ. ಇನ್ನು ನಿಮ್ಮ ರೀಪೇಮೆಂಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಕೋರ್ಸ್ ಪ್ಲಸ್ 1 year, ಅಂದರೆ ನಿಮ್ಮದು ಕೋರ್ಸ್ ಎಷ್ಟು ವರ್ಷ ಇರುತ್ತೆ ಅದಕ್ಕೆ ಪ್ಲಸ್ 1 year ನಿಮಗೆ ಟೈಮ್ ಕೊಡ್ತಾರೆ. ಈಗ ಇಂಜಿನಿಯರಿಂಗ್ ಮಾಡ್ತಿದ್ರೆ 4+1 year 5 year ಆದಮೇಲೆ, BCom ಮಾಡ್ತಿದ್ರೆ 3+1 4 years ಆದಮೇಲೆ ನೀವು ಕಟ್ಟೋಕ್ಕೆ ಶುರು ಮಾಡಬೇಕಿರುತ್ತೆ. ಇನ್ನು ಇದಕ್ಕೆ 75% ಕ್ರೆಡಿಟ್ ಗ್ಯಾರಂಟಿ ಕೂಡ ಕೊಡ್ತಾರೆ. ಅಂದರೆ ಇನ್ ಕೇಸ್ ನಿಮ್ಗೇನಾದರೂ ಕಟ್ಟೋಕ್ಕೆ ಆಗಲಿಲ್ಲ ಅಂದರೆ ಅಪ್ ಟು 75% ನಿಮಗೆ ಗೌರ್ನಮೆಂಟ್ಗೆ ಕಟ್ಕೊಡುತ್ತೆ. ಅಂದರೆ ನೀವು 1 ಲಕ್ಷ ಲೋನ್ ತೊಗೊಂಡ್ರೆ 75,000ವರೆಗೂ ಅವರೇ ಕಟ್ಕೊಡ್ತಾರೆ. ಬಟ್ ಸುಮ್ಮನೆ ಹಂಗೆ ಕಟ್ಕೊಡಲ್ಲ. ಏನಾದರೂ ನಿಮಗೆ ಆಗಲೇ ಇಲ್ಲ, ಲೈಕ್ ಏನಾದರೂ ಪ್ರಾಬ್ಲಮ್ ಆಗಿ ನಿಮ್ಮದು ಅದು ವ್ಯಾಲಿಡ್ ಇದ್ರೆ ಅಷ್ಟೇ ಅವರು ಕಟ್ಕೊಡ್ತಾರೆ, ಇಲ್ಲಾಂದರೆ ಇಲ್ಲ. ನೀವು ಯಾವ ಫೀಸ್ಗೆ ಈ ಲೋನ್ನ ತಗೋಬೋದು ಅಂತ ನೋಡೋದಾದರೆ ಈಗ ಕಾಲೇಜ್ ಅಥವಾ ಹಾಸ್ಟೆಲ್ ಫೀಸ್ ಆಗಿರ್ಬೋದು, ಇನ್ನು ಲೈಬ್ರರಿ ಅಥವಾ ಲ್ಯಾಬ್ರೇಟರಿ ಫೀಸ್ ಮತ್ತು ಟ್ರಾವೆಲ್ ಎಕ್ಸ್ಪೆನ್ಸಸ್ ಏನಾದ್ರು ಇದ್ದರೆ, ಲೈಕ್ ಈಗ ಫ್ಲೈಟ್ ಚಾರ್ಜಸ್ ಆ ಥರ ಏನಾದ್ರು ಇರುತ್ತಲ್ಲ ಅದು, ಬುಕ್ಸು, ಇಕ್ವಿಪ್ಮೆಂಟ್ಸ್, ಇನ್ಸ್ಟ್ರೂಮೆಂಟ್ಸ್, ಯೂನಿಫಾರ್ಮ್ ಇದನ್ನೆಲ್ಲ ತೊಗೊಳಕ್ಕಿರ್ಬೋದು, ನಿಮ್ಗೇನಾದ್ರು ಲ್ಯಾಪ್ಟಾಪ್ ತೊಗೊಳಕ್ಕಿರ್ಬೋದು, ಈ ಥರ ಎಲ್ಲದಕ್ಕೂ ನೀವು ಈ ಲೋನ್ನ ತಗೋಬೋದು. ಬಟ್ ಇದಕ್ಕೆಲ್ಲದಕ್ಕೂ ಪ್ರೂಫ್ ಬೇಕಿರುತ್ತೆ. ಇನ್ನು ನೀವೇನಾದರೂ ಕಾಲೇಜ್ ಹಾಸ್ಟೆಲ್ ತಗೊಂಡ್ರೆ ಆಚೆ ಕಡೆ ತೊಗೊಂಡಿದ್ರೆ ಏನಾದ್ರು ಅದು ರೀಸನಬಲ್ ಲಾಡ್ಜಿಂಗ್ ಅಥವಾ ಬೋರ್ಡಿಂಗ್ ಆಗಿದ್ರೆ ಅದನ್ನು ಕೂಡ ನೀವು ತಗೋಬೋದು. ಈ ಲೋನ್ ತಗೊಳೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ KYC ಡೀಟೇಲ್ಸ್ ಅಂದರೆ ಆಧಾರ್ ಕಾರ್ಡ್ ಬೇಕಿರುತ್ತೆ ಅಥವಾ ಪಾನ್ ಕಾರ್ಡ್ ಮತ್ತು ಅಡ್ರೆಸ್ ಪ್ರೂಫ್ ಬೇಕಿರುತ್ತೆ. ಇನ್ನು ಅಕಾಡೆಮಿಕ್ ರೆಕಾರ್ಡ್ಸ್ ಅಂದರೆ ನೀವು ಫಸ್ಟ್ ಇಯರ್ ತಗೋಬೇಕಾದ್ರೆ ನಿಮ್ಮದು ಕಾಲೇಜ್ ಅಡ್ಮಿಷನ್ ಆಗಿರ್ತಿರಲ್ಲ ಅದು ಮತ್ತು ಫೀ ಸ್ಟ್ರಕ್ಚರ್ ಬೇಕಿರುತ್ತೆ. ಇನ್ನು ಸೆಕೆಂಡ್ ಇಯರಿಂದ ನಿಮ್ಮದು ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆಗೋಕ್ಕೆ ನಿಮ್ಮದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ಸು ಅದನ್ನೆಲ್ಲ ಕೇಳ್ತಾರೆ. ಇಲ್ಲೂ ಕೂಡ ನಿಮ್ಮದು ಈಗ ಡಿಗ್ರಿಗೆ ಹೋಗಬೇಕು ಅಂದರೆ 12th 10th ಅದ್ರ ಮಾರ್ಕ್ಸ್ ಕಾರ್ಡ್ ನೋಡ್ತಾರೆ.
ಯಾಕೆಂದರೆ ನಿಮ್ಮದು ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದರೆ ನಿಮಗೆ ಅವ್ರಿಗೂ ಕೊಡೋಕ್ಕೆ ನಂಬಿಕೆ ಬರುತ್ತೆ, ಅದಕ್ಕೋಸ್ಕರ ಅದನ್ನೆಲ್ಲ ನೋಡ್ತಾರೆ. ಇನ್ನು ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್ಸ್ ಅಂದರೆ ಈಗ JEE ನೀಟ್ ಅಥವಾ CET ಇದ್ರದ್ದು ರಿಸಲ್ಟ್ದು ಇನ್ಫಾರ್ಮೇಷನ್ ಕೂಡ ಕೇಳ್ತಾರೆ. ಯಾಕೆಂದರೆ ಅಲ್ಲಿ ನಿಮ್ಮದು ಎಷ್ಟು ರ್ಯಾಂಕಿಂಗ್ ಬಂದಿರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಅಡ್ಮಿಷನ್ ಲೆಟರು ಮತ್ತು ಫೀಸ್ ಸ್ಟ್ರಕ್ಚರ್ ಬೇಕಿರುತ್ತೆ ಕಾಲೇಜ್ದು. ನೀವು ಕಾಲೇಜಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ. ಪೂರ್ತಿ 4 ವರ್ಷದ್ದು ಹಾಸ್ಟೆಲ್ ಫೀಸ್ ಎಷ್ಟಿರುತ್ತೆ, ಲ್ಯಾಪ್ಟಾಪು ಅದನ್ನೆಲ್ಲ ಸೇರಿಸ್ಬಿಟ್ಟೆ ಕೊಡ್ತಾರೆ. ಇನ್ಕಮ್ ಸರ್ಟಿಫಿಕೇಟು ಬೇಕಿರುತ್ತೆ. ಯಾಕೆಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಬ್ಸಿಡಿ ಎಲ್ಲ ಸಿಗುತ್ತೆ ಇದಕ್ಕೆ. ಆ ಸಬ್ಸಿಡಿ ಬಗ್ಗೆ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಇನ್ಕಮ್ ಸರ್ಟಿಫಿಕೇಟ್ ಬೇಕಿರುತ್ತೆ. ಇನ್ಸ್ಟಿಟ್ಯೂಷನ್ ಸರ್ಟಿಫಿಕೇಟ್ಗಳು ಕೂಡ ಬೇಕಿರುತ್ತೆ. ನಿಮಗೆ ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಸಿಗುತ್ತೆ. ಅದು ಕೋರ್ಸ್ ಪ್ಲಸ್ 1 ಇಯರ್. ಅಂದರೆ ಈಗ ಇಂಜಿನಿಯರಿಂಗ್ ಮಾಡ್ತಿದ್ರೆ 4+1 ಇಯರ್ 5 ಇಯರ್ಸ್ ತನಕ ನಿಮಗೆ ಯಾವುದೇ ಥರದ ಇಂಟ್ರೆಸ್ಟ್ ಬೀಳಲ್ಲ. ಇಂಟ್ರೆಸ್ಟ್ ಬಿದ್ರೂ ಕೂಡ ಅದು ಗೌರ್ನಮೆಂಟ್ಗೆ ಕಟ್ಕೊಡುತ್ತೆ, ನೀವೇನು ಕಟ್ಟೋದು ಬೇಕಾಗಿರಲ್ಲ ಅದಕ್ಕೆ. ಬಟ್ ಅಪ್ಲೈ ಎಲ್ಲ ಮಾಡಬೇಕಿರುತ್ತೆ. ಅದನ್ನು ನೀವು ಬ್ಯಾಂಕಲ್ಲಿ ಲೋನ್ ತಗೋಬೇಕಾದ್ರೆ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಇನ್ನು ಈ ಸ್ಕೀಮ್ ಬಂದು 2024ರಿಂದ ಹಿಡಿದು 2031ವರೆಗೂ ಸದ್ಯಕ್ಕೆ ಇದೆ. ಅದ್ರ ಮೇಲೆ ಯಾವ್ದು ಗೌರ್ಮೆಂಟ್ ಬರುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಇನ್ನು ಟೋಟಲ್ ಬಜೆಟ್ ಇದಕ್ಕೋಸ್ಕರ ಗವರ್ನಮೆಂಟ್ ಆಫ್ ಇಂಡಿಯಾ 3600 ಕೋಟಿನ ಸ್ಯಾಂಕ್ಷನ್ ಮಾಡಿದ್ದಾರೆ. ಇನ್ನು ಈ ಸಬ್ಸಿಡಿ ಯಾರು ಎಲಿಜಿಬಲ್ ಇರ್ತಾರೆ ಅಂದರೆ 8 ಲಕ್ಷದಕ್ಕಿಂತ ಇನ್ಕಮ್ ಯಾರ್ದು ಕಡಿಮೆ ಇರುತ್ತೆ ಅವರು ಎಲಿಜಿಬಲ್ ಇರ್ತಾರೆ. ಇನ್ನು ಡೀಟೈಲ್ಡ್ ಆಗಿ ನೋಡೋದಾದರೆ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಅಪ್ ಟು 4.5 ಲ್ಯಾಕ್ ಆಗಿದ್ದರೆ ಮತ್ತು ಅದು ಟೆಕ್ನಿಕಲ್ ಅಥವಾ ಪ್ರೊಫೆಷ್ನಲ್ ಕೋರ್ಸ್ ಆಗಿದ್ದರೆ ನಿಮಗೆ 100% ಸಬ್ಸಿಡಿ ಸಿಗುತ್ತೆ. ಅಂದರೆ ನೀವು ಯಾವುದೇ ಥರದ ಇಂಟ್ರೆಸ್ಟ್ ಕಟ್ಟಬೇಕಾಗಿರಲ್ಲ 5 ಇಯರ್ಸ್ವರೆಗೂ, ಅಥವಾ ನೀವು BCom ಮಾಡ್ತಿದ್ರೆ 4 ಇಯರ್ಸ್ವರೆಗೂ. ಇನ್ನು ಬೇರೆ ಕೋರ್ಸ್ಗಳಾಗಿದ್ದರೆ ನಿಮಗೆ 3% ಸಬ್ಸಿಡಿ ಸಿಗುತ್ತೆ. ಇನ್ನು ನಿಮ್ಮ ಫ್ಯಾಮಿಲಿ ಇನ್ಕಮ್ 4.5 ಲಕ್ಷದಿಂದ 8 ಲಕ್ಷ ಆಗಿದ್ದರೆ 3% ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತೆ. ಅಂದರೆ ನಿಮಗೆ 10% ಇದ್ದರೆ 3% ಅವ್ರು ಕಟ್ಕೊಡ್ತಾರೆ, 7% ನೀವು ಕಟ್ಟಬೇಕಿರುತ್ತೆ. ಇನ್ನು ಅದರ್ ಕೋರ್ಸಸ್ಗೆ ಸೇಮ್ 3% ಸಬ್ಸಿಡಿ ಇರುತ್ತೆ. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ನೋಡೋದಾದರೆ ನಿಮ್ಗೇನಾದರೂ ಬ್ಯಾಂಕ್ ಅವರು 10% ಇಂಟ್ರೆಸ್ಟ್ಗೆ ಎಜುಕೇಷನ್ ಲೋನ್ ಕೊಟ್ಟಿದ್ರೆ ಗೌರ್ನಮೆಂಟು 3% ಕಟ್ಟುತ್ತೆ, 7% ನೀವು ಕಟ್ಟಬೇಕಿರುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ಇಲ್ಲಿ ವೆಬ್ಸೈಟ್ ತಪ್ಪಾಗಿದೆ, ಬಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಕರೆಕ್ಟ್ ವೆಬ್ಸೈಟ್ ಲಿಂಕ್ನ ಕೊಟ್ಟಿರ್ತೀನಿ. ಬಟ್ ಈ ವೆಬ್ಸೈಟ್ಗೆ ಹೋದ್ರೂ ಕೂಡ ನಿಮಗೆ ಆ ವೆಬ್ಸೈಟ್ಗೆ ಲಿಂಕ್ನ ಫಸ್ಟೇ ತೋರಿಸ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಹೋಗುತ್ತೆ. ಇಲ್ಲಿ ಜಸ್ಟ್ ಇಲ್ಲ pmvidyalakshmi.co.in ಅಂತ ಇದೆ, ಇಲ್ಲಿ ಜಸ್ಟ್ vidyalakshmi.co.in ಅಂತ ಇದೆ. ಇಲ್ಲಿ ಏನು ಮಾಡಬೇಕಿರುತ್ತೆ ಅಂದರೆ ರಿಜಿಸ್ಟ್ರೇಷನ್ ಮಾಡಿ ಅವರು ಒಂದು ಫಾರ್ಮ್ ಎಲ್ಲ ತೋರಿಸ್ತಾರೆ, ಅದನ್ನೆಲ್ಲ ಫಿಲ್ ಮಾಡಬೇಕಿರುತ್ತೆ. ಅದಾದಮೇಲೆ ನೀವು ಯಾವ ಬ್ಯಾಂಕಲ್ಲಿ ಲೋನ್ ತಗೋಬೇಕು ಅಂತ ಇರ್ತೀರಾ ಆ ಬ್ಯಾಂಕ್ದು ಡೀಟೇಲ್ಸ್ನ ಕೊಡಬೇಕಿರುತ್ತೆ. ಆ ಇಂಟ್ರೆಸ್ಟ್ ಸಬ್ಸಿಡಿ ಅದರದ್ದೆಲ್ಲ ಫಾರ್ಮ್ನ ಫಿಲ್ ಮಾಡಬೇಕಿರುತ್ತೆ. ಅದಾದಮೇಲೆ ನೀವು ಹೋಗಿ ಬ್ಯಾಂಕ್ಗೆ ಅಪ್ಲಿಕೇಶನ್ನು ಅದನ್ನೆಲ್ಲ ಸಬ್ಮಿಟ್ ಮಾಡಿದರೆ ಅವರು ಸ್ಯಾಂಕ್ಷನ್ ಮಾಡ್ತಾರೆ. ನೀವು ಎಲಿಜಿಬಲ್ ಇದ್ದರೆ ಸ್ಯಾಂಕ್ಷನ್ ಮಾಡ್ತಾರೆ, ಎಲಿಜಿಬಲ್ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಇನ್ನು ನೀವು ಆನ್ಲೈನ್ ಮುಖಾಂತರನೇ ಎಲ್ಲ ಟ್ರ್ಯಾಕಿಂಗ್ನು ಕೂಡ ಮಾಡ್ಬೋದು ಮತ್ತು ಬ್ಯಾಂಕಿಗೆ ಹೋಗಿ ಕೂಡ ಮಾತಾಡಿಕೊಂಡು ತಿಳ್ಕೊಬೋದು. ಇನ್ನು ಈ ಸ್ಕೀಮ್ದು ಅಡ್ವಾಂಟೇಜಸ್ಗಳನ್ನ ನೋಡಿದ್ರೆ ನೀವು ಎಲ್ಲ ಬ್ಯಾಂಕಿಗೂ ಹೋಗಿ ಸುತ್ತಾಡೋದು ಬೇಕಾಗಿಲ್ಲ. ನೀವು ಜಸ್ಟ್ ಈ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಕಾಲೇಜ್ ಎಲಿಜಿಬಲ್ ಇದೆಯಾ, ಒಳ್ಳೆ ಮಾರ್ಕ್ಸ್ ಎಲ್ಲ ತಗೊಂಡಿದ್ರೆ ನೀವು ಯಾವ ಬ್ಯಾಂಕ್ಗೆ ಬೇಕೋ ಅದರಲ್ಲಿ ಅಪ್ಲೈ ಮಾಡ್ಬೋದು. ಇನ್ನು ಪೇಪರ್ ವರ್ಕ್ಸ್ ಏನು ಜಾಸ್ತಿ ಇರಲ್ಲ, ಇದು ಟ್ರಾನ್ಸ್ಪರೆಂಟ್ ಪ್ರಾಸೆಸ್. ಈಗ ಎಷ್ಟು ಜನ ಹಾಕಿದ್ದಾರೆ ಅಪ್ಲಿಕೇಶನು, ಎಷ್ಟು ಜನಕ್ಕೆ ಸಿಕ್ಕಿದೆ ಅದನ್ನೆಲ್ಲ ವೆಬ್ಸೈಟಲ್ಲೇ ಡೈರೆಕ್ಟಾಗಿ ತೋರಿಸ್ತಾರೆ. ಇನ್ನು ಇದರಲ್ಲಿ ಮೇಯ್ನಾಗಿ ರೂರಲ್ ಏರಿಯಾಸು ಮತ್ತು ಲೋ ಇನ್ಕಮ್ ಫ್ಯಾಮಿಲೀಸ್ ಇರುತ್ತಲ್ಲ ಅಂಥವ್ರಿಗೆ ಬೆನಿಫಿಟ್ ಆಗಲಿ ಅಂತ ಇದು ಮಾಡ್ತಿರೋದು. ಯಾಕಂದರೆ ತುಂಬ ಜನ ಫ್ಯಾಮಿಲಿ ಕಷ್ಟಗಳಿರೋದಕ್ಕೆ ಒಳ್ಳೆ ಕಾಲೇಜ್ಗೆ ಸೇರಲ್ಲ ಅಥವಾ ಓದೋದೇ ಇಲ್ಲ. ಇನ್ನು ಚೆನ್ನಾಗಿ ಓದ್ತಿದ್ದವರು ಕೂಡ ಒಳ್ಳೆ ಕಾಲೇಜಿಗೆ ಸೇರಿದಾನೆ ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಕಾಲೇಜಿಗೆ ಸೇರ್ತಾರೆ, ಆಮೇಲೆ ಮತ್ತೆ ಕಷ್ಟ ಆಗುತ್ತೆ, ಅಲ್ಲಿ ಪ್ಲೇಸ್ಮೆಂಟ್ ಇರಲ್ಲ, ಏನಿರಲ್ಲ. ಅದಕ್ಕೋಸ್ಕರನೇ ನೀವು ಸ್ವಲ್ಪ ಲೋನ್ ತಗೊಂಡು ಬೆಟರ್ ಕಾಲೇಜಲ್ಲಿ ಓದಿದರೆ ಆಮೇಲೆ ಬೆಟರ್ ಕೆಲಸಗಳಿಗೆ ಹೋಗ್ಬೋದು. ಅದಕ್ಕೋಸ್ಕರ ಲೋ ಇನ್ಕಮ್ ಫ್ಯಾಮಿಲಿಗೆ ಬೆನಿಫಿಟ್ ಆಗಲಿ ಅಂತ ಈ ಸ್ಕೀಮ್ನ ಸೆಂಟ್ರಲ್ ಗೌರ್ಮೆಂಟ್ ಅವರು ಲಾಂಚ್ ಮಾಡಿರೋದು. ಈ ಸ್ಕೀಮ್ ಅಡಿಯಲ್ಲಿ ಎಷ್ಟು ಜನ ಬೆನಿಫಿಟ್ ಆಗೋಕ್ಕೆ ಹೋಗ್ತಿದ್ದಾರೆ ಅಂದರೆ ಪ್ರತಿ ವರ್ಷ 1 ಲಕ್ಷ ಜನಕ್ಕೆ ಈ ಲೋನ್ನ ಸ್ಯಾಂಕ್ಷನ್ ಮಾಡಬೇಕು ಅಂತ ಗೌರ್ನಮೆಂಟ್ ಪ್ಲ್ಯಾನ್ ಮಾಡಿದೆ. 2031ರೊಳಗೆ 7 ಲಕ್ಷ ಸ್ಟೂಡೆಂಟ್ಸ್ಗೆ ಲೋನ್ ಕೊಡಬೇಕು ಅಂತ ಇವರ ಪ್ಲ್ಯಾನ್. ಇನ್ನು ನೀವು ಆಲ್ರೆಡಿ ಯಾವ್ದಾದ್ರು ಒಂದು ಲೋನ್ನ ತಗೊಂಡಿದ್ರೆ ಅಥವಾ ಯಾವ್ದಾದ್ರು ಒಂದು ದೊಡ್ಡ ಮಟ್ಟದಲ್ಲಿ ಸ್ಕಾಲರ್ಶಿಪ್ನ ತಗೊಂತಿದ್ರೆ ಇದಕ್ಕೆ ಎಲಿಜಿಬಲ್ ಇರಲ್ಲ. ಬಟ್ ಒಂದೊಂದು ಚಿಕ್ಕ ಪುಟ್ಟ ಸ್ಕಾಲರ್ಶಿಪ್ಗಳನ್ನೆಲ್ಲ ತಗೊಂತಿದ್ರೆ ಅಂದರೆ ಲೈಕ್ ಈಗ ವಿದ್ಯಾಸಿರಿ ಅದೆಲ್ಲ ಎಲ್ಲರಿಗೂ ಸಿಗುತ್ತೆ, ಆ ಥರದ್ದೆಲ್ಲ ತಗೊತಿದ್ರೆ ಈ ಲೋನ್ಗೆ ಅಪ್ಲೈ ಮಾಡ್ಬೋದು. ಏನಾದರೂ ನಿಮ್ಮ ಕೈಯಲ್ಲಿ ಲೋನ್ನ ಕಟ್ಟೋಕ್ಕಾಗಲ್ಲ ಅಂದರೆ ಏನಾದ್ರು ಒಂದು ಆಯಿತು, ಏನೂ ಆಗೋದು ಬೇಡ, ಬಟ್ ಇಟ್ಕೊಳ್ಳಿ ಏನಾದ್ರು ನಿಮಗೆ ಆಕ್ಸಿಡೆಂಟ್ ಆಗಿ ಏನಾದ್ರು ಹೆಲ್ತ್ ಕಂಡೀಷನ್ ಹೆಲ್ತ್ ಇಶ್ಯೂಸ್ ಆಗಿ ನೀವು ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗ್ದೇ ಮತ್ತು ಅಥವಾ ನಿಮ್ಗೆ ಏನಾದ್ರು ಕೆಲಸ ಸಿಗದೇ ಹೋಗ್ಬೋದು. ಅಂಥ ಟೈಮಲ್ಲಿ ಗವರ್ನಮೆಂಟೇ ಅಪ್ ಟು 75%
ಅವರೇ ಕಟ್ಕೊಡ್ತಾರೆ. ಅಂದರೆ ನೀವು 1 ಲಕ್ಷ ತಗೊಂಡಿದ್ರೆ 75,000ವರೆಗೂ ಅವರೇ ಕಟ್ಕೊಡ್ತಾರೆ. ಆ ಕ್ರೆಡಿಟ್ ಗ್ಯಾರಂಟಿ ಕೂಡ ಇದೆ. ಇನ್ನು ನೀವು ಪ್ರೈವೇಟ್ ಕಾಲೇಜಲ್ಲಿ ಓದಿದ್ರೆ ಎಲಿಜಿಬಲ್ ಇರ್ತೀರಾ. ನಿಮ್ಮ ಕಾಲೇಜ್ ಏನಾದರೂ ಆ 860 ಕಾಲೇಜ್ ಲೀಸ್ಟಲ್ಲಿ ಬಂದರೆ ನೀವು ಅಪ್ಲೈ ಮಾಡ್ಬೋದು. ಅದು ಗವರ್ಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರಲಿ. ಇನ್ನು ನಾನು ಹೇಗೆ ಈ ಎಜುಕೇಷನ್ನ ಲೋನ್ನ ತಗೊಂಡೆ ಅಂತ ಹೇಳೋಕ್ಕಿಂತ ಮುಂಚೆ ಆ 860 ಕಾಲೇಜ್ಗಳು ಯಾವುದು ಹೇಗೆ ನೋಡೋದು ಅಂತ ಹೇಳ್ತೀನಿ. ನೀವು ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡು ನಿಮಗೋಸ್ಕರ ದುಡಿಬೇಕು ಅಂತ ಅಂದರೆ ಇಲ್ಲಿ ನೀವು ಕಾರ್ಪೊರೇಟ್ ಬಾಂಡ್ಸ್ ಮತ್ತು FDs ಅಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಕಾರ್ಪೊರೇಟ್ ಬಾಂಡ್ಸ್ ಅಂದರೆ ಕಂಪ್ನಿಗಳಿಗೆ ಸಾಲ ಕೊಡೋದು, ಅವರು ನಿಮಗೆ ಬಡ್ಡಿನ ಕೊಡ್ತಾರೆ. ಇಲ್ಲಿ ನಿಮಗೆ ವರ್ಷಕ್ಕೆ ಅಪ್ ಟು 12% ನಿಮಗೆ ಇಂಟ್ರೆಸ್ಟ್ ಎಲ್ಲ ಸಿಗುತ್ತೆ. ಇನ್ನು FD ಅಲ್ಲಿ ಕೂಡ ನೀವು ಇನ್ವೆಸ್ಟ್ನ ಮಾಡ್ಬೋದು. ಇದು ಸೆಬಿ ಮತ್ತು RBI ಅವರು ರೆಗ್ಯುಲೇಟ್ನ ಮಾಡ್ತಾರೆ. ಇನ್ನು ಪ್ರೂಫ್ನ ನೋಡೋದಾದ್ರೆ ಇಷ್ಟು ನನಗೆ ಆಲ್ರೆಡಿ ಬಂದಿದೆ. ಸೊ ಯಾರೆಲ್ಲ ನಿಮ್ಮ ದುಡ್ಡು ಕೈಲಿ ದುಡಿಸ್ಬೇಕು ಅಂತ ಇದ್ದೀರಾ ಅವರು ಇಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಇದು ಒಂದು ಸೇಫ್ ಪ್ಲಾಟ್ಫಾರ್ಮ್. ಇಲ್ಲಿ ತನಕ ಯಾವುದೇ ಥರದ ಮೋಸ ನಡೆದಿಲ್ಲ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ನ ನೋಡಬೇಕು ಅಂದರೆ ಅದ್ರದ್ದು ವಿಡಿಯೋನ ಮಾಡಿದ್ದೀನಿ. ಚಾನಲ್ನ ಹೋಮ್ ಪೇಜ್ಗೆ ಹೋಗಿ ನೋಡಿದ್ರು ಕೂಡ ನಿಮಗೆ ಸಿಗುತ್ತೆ. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನಾನು ಲಿಂಕ್ ತೋರಿಸಿದ್ನಲ್ಲ ಅದು. ಬಟ್ ಇಲ್ಲಿ ಈ ಪೇಜ್ಗೆ ಬಂದು ರಿಫ್ರೆಶ್ ಮಾಡಿದ್ರೆ ಸಾಕು, ಫಸ್ಟೇ ಅವರೇ ತೋರಿಸ್ತಾರೆ. ಫಸ್ಟು ಇದು ಹಳೆ ವೆಬ್ಸೈಟು ಹೊಸ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗಿ ಅಂತ. ಸೊ ಇದು ಬಂದು ಅಫಿಷಿಯಲ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಬಿಟ್ಟಿರೋ ವೆಬ್ಸೈಟ್ pmvidyalakshmi.co.in. ಇದರಲ್ಲಿ ನಿಮಗೆ ಎಲ್ಲ ಥರದ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ಸ್ಟೂಡೆಂಟ್ ಲಾಗಿನ್, ಬ್ಯಾಂಕ್ ಲಾಗಿನ್, ಮಿನಿಸ್ಟರ್ ಲಾಗಿನ್ ಈ ಥರ ಎಲ್ಲ ಇರುತ್ತೆ. ನೀವೇನಾದ್ರು ಅಪ್ಲಿಕೇಶನ್ ಆಗಬೇಕು ಅಂದರೆ ಸ್ಟೂಡೆಂಟ್ ಲಾಗಿನ್ ಮೇಲೆ ಹೊಡೆದು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಬ್ಯಾಂಕ್ಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ರೆ ಸಾಕು. ಅವರು ನಿಮ್ಮ ಅಪ್ಲಿಕೇಶನ್ ಎಲ್ಲ ನೋಡಿಬಿಟ್ಟು ನೀವು ಎಲಿಜಿಬಲ್ ಇದ್ದರೆ ನಿಮಗೆ ಲೋನ್ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾರೆ. ಈಗ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಎಷ್ಟು ಗೊತ್ತಿದೆ ಅಷ್ಟನ್ನ ಹಾಕಿ. ನಿಮಗೆ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಎಕ್ಸಾಕ್ಟ್ ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಬ್ಯಾಂಕ್ ಅವರೇ ನಿಮಗೆ ಹೆಲ್ಪ್ ಮಾಡ್ತಾರೆ. ಅಥವಾ ಬ್ಯಾಂಕ್ ಲಾಗಿನ್ ಆಗಿಬಿಟ್ಟು ಅವರು ಕೂಡ ನಿಮ್ಮ ಅಪ್ಲಿಕೇಶನ್ನ ಎಡಿಟ್ ಮಾಡ್ಬೋದು. ಸೊ ಡೋಂಟ್ ವರಿ, ನೀವು ಅಪ್ಲಿಕೇಶನ್ ಹಾಕಿ ಬ್ಯಾಂಕ್ಗೆ ಕಾಂಟ್ಯಾಕ್ಟ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ, ಈಗ ನಾನು ಇದಕ್ಕೆ ಅಪ್ಲಿಕೇಶನ್ ಹಾಕಿ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಮತ್ತು ನಾನು ಸ್ಟೂಡೆಂಟ್ ಅಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೆ ನಾನು ಲಾಗಿನ್ ಮಾಡೋಕ್ಕಾಗಲ್ಲ. ನೀವು ಸ್ಟೂಡೆಂಟ್ ಆಗಿದ್ದರೆ ನೀವು ಜಸ್ಟ್ ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರೆ ಅಥವಾ ಅಕೌಂಟ್ನ ಕ್ರಿಯೇಟ್ ಮಾಡಿಲ್ಲ ಅಂದರೆ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ನೇಮ್, ಮೊಬೈಲ್ ನಂಬರ್, ಇಮೇಲ್ ID, ಪಾಸ್ವರ್ಡ್ ಇದನ್ನೆಲ್ಲ ಕೇಳುತ್ತೆ. ಇದನ್ನೆಲ್ಲ ಕೊಟ್ಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಆಗಿ ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ತೋರಿಸುತ್ತೆ. ಅಲ್ಲೇ ನಿಮ್ಗೆ ಜಾಸ್ತಿ ಡೀಟೇಲ್ಸಾಗಿ ಕೇಳಲ್ಲ. ನಿಮ್ಮ ಕಾಲೇಜ್ ಡೀಟೇಲ್ಸ್, ನೀವು ಯಾವ ಬ್ಯಾಂಕ್ ಹಾಕ್ತಿರ್ತೀರಾ, ನಿಮ್ಮ ಫೀ ಸ್ಟ್ರಕ್ಚರು ಮತ್ತು ಇನ್ಕಮ್ ಸರ್ಟಿಫಿಕೇಟು ಇದನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಬಟ್ ನಾನು ಹೇಗೆ ತಗೊಂಡೆ ಅಂತ ಹೇಳ್ತೀನಿ, ಆಗ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಈಸಿಯಾಗಿ ತಗೋಬೋದು ಅಂತ. ಸೊ ಡೋಂಟ್ ವರಿ. ಇನ್ನು ಇಲ್ಲಿ ಕೆಳಗಡೆ ಬಂದು ನೋಡೋದಾದರೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ರಿಜಿಸ್ಟ್ರೇಷನು, ಆಮೇಲೆ ಫಿಲ್ ದ ಫಾರ್ಮು, ಆ ಅಪ್ಲಿಕೇಶನ್ನ ತಗೊಂಡು ಬ್ಯಾಂಕಿಗೆ ಕೊಡೋದು ಅಷ್ಟೇ ಇರುತ್ತೆ. ಇಲ್ಲಿ ಡ್ಯಾಶ್ ಬೋರ್ಡ್ ನೋಡೋದಾದ್ರೆ ಇಲ್ಲಿ ತನಕ ಎಷ್ಟು ಅಪ್ಲಿಕೇಶನ್ಗಳು ಬಂದಿದೆ, 64,528. ಅಂದರೆ ಇದು ಈಗ ಜಸ್ಟ್ ನವೆಂಬರ್ 2024 ಲಾಂಚ್ ಆಗಿರೋದು. ಇನ್ನು ಹೊಸದಾಗಿ ಕಾಲೇಜ್ಗಳು ಇನ್ನೂ ಶುರುವಾಗಿಲ್ಲ. ಸೊ ಈ ಆಗಸ್ಟಿಂದ ಶುರು ಆಗೋದಲ್ವಾ, ಸೊ ಅದಕ್ಕೋಸ್ಕರ ಇನ್ನೂ ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿಲ್ಲ. ಬಟ್ ಇಲ್ಲಿ ತನಕ ಬಂದಿರೋದು ಎಷ್ಟು ಅಂದರೆ 64,528 ಅಪ್ಲಿಕೇಶನ್ನು. ಇಲ್ಲಿ ತನಕ ಆಲ್ರೆಡಿ 7,913 ಜನಕ್ಕೆ ಲೋನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಇನ್ನು 31,415 ಸ್ಯಾಂಕ್ಷನ್ ಮಾಡೋಕ್ಕಿದ್ದಾರೆ. 7,971 ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿದೆ. 11,104 ಜನಕ್ಕೆ ಮಾಡಬೇಕು ಅಂತ ಇದ್ದಾರೆ. ಸೊ ನೀವು ಅಪ್ಲೈ ಮಾಡ್ಬೋದು. ತುಂಬ ಜನಕ್ಕೆ ಕೊಡಬೇಕು ಅಂತ ಇದ್ದಾರೆ. ಇನ್ನು ಇಲ್ಲಿ ನೀವು ಮ್ಯಾಪ್ ವೈಸು ಎಲ್ಲೆಲ್ಲಿ ಎಷ್ಟೆಷ್ಟು ಜನಕ್ಕೆ ಸ್ಯಾಂಕ್ಷನ್ ಆಗಿದೆ ಅದನ್ನೆಲ್ಲ ನೋಡಬಹುದು. ನಾವು ಕರ್ನಾಟಕಕ್ಕೆ ನೋಡಿದರೆ ಟೋಟಲ್ ಅಪ್ಲಿಕೇಶನ್ 8,859. ಎಷ್ಟು ಅಮೌಂಟ್ಗೆ ಅವರು ಅಪ್ಲೈ ಮಾಡಿದ್ದಾರೆ, ಇನ್ನು ಎಷ್ಟು ಜನಕ್ಕೆ ಸ್ಯಾಂಕ್ಷನ್ ಮಾಡಬೇಕು, ಎಷ್ಟು ಜನಕ್ಕೆ ಸ್ಯಾಂಕ್ಷನ್ ಆಗಿದೆ, ಎಷ್ಟು ಜನದು ರಿಜೆಕ್ಟ್ ಆಗಿದೆ, ಆಲ್ರೆಡಿ ಎಷ್ಟು ಜನದ್ದು ಕ್ಲೋಸ್ ಆಗಿದೆ, ಅದೆಲ್ಲ ಡೀಟೇಲ್ಸ್ನು ಕೂಡ ಇಲ್ಲಿ ಕೊಡುತ್ತೆ. ಇನ್ನು PM ವಿದ್ಯಾಲಕ್ಷ್ಮಿದು ಕೀ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ, ಜನರಲ್ ಡೀಟೇಲ್ಸು. ಇಲ್ಲಿ ನೀವು ಬಂದ್ಬಿಟ್ಟು ಪೂರ್ತಿ ಡೀಟೈಲ್ಡ್ ಇನ್ಫಾರ್ಮೇಷನ್ ಈ PDF ಅಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಪಿನ್ ಟು ಪಿನ್ ಎಲ್ಲ ಕೂಡ ಅರ್ಥ ಆಗುತ್ತೆ ಈ ನೋಟಿಫಿಕೇಶನ್ನ ಓದಿದ್ರೆ. ಸೊ ಈ ನೋಟಿಫಿಕೇಶನ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲೈ ಮಾಡೋದಿದ್ರೆ ನೋಡ್ಕೋಬೋದು. ಸಬ್ಸಿಡಿ ಬಗ್ಗೆ ಅದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಓದೋಕೆ ಹೋಗ್ತಿರೋ ಕಾಲೇಜು ಎಲಿಜಿಬಲ್ ಇದೆಯೋ ಇಲ್ವೋ ಅಂತ ನೋಡೋಕ್ಕೆ ಇಲ್ಲಿ ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಡೈರೆಕ್ಟಾಗಿ ಕೊಟ್ಟಿರ್ತೀನಿ. ಇಲ್ಲಿ ನೋಡ್ತಿರ್ಬೋದು dashboard.aishe.government.in ಈ ಪೇಜಿಗೆ ಬಂದು ನೋಡ್ಬೋದು. ಇಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿ ಲಿಸ್ಟ್ಗಳನ್ನೂ ಕೊಟ್ಟಿರ್ತಾರೆ ರ್ಯಾಂಕಿಂಗ್. ಬಟ್ ಇಲ್ಲಿ ಬಂದ್ಬಿಟ್ಟು ನೀವು PM ವಿದ್ಯಾಲಕ್ಷ್ಮಿ ಅದನ್ನ ನೋಡ್ಬೋದು. ಇಲ್ಲಿ ಬಂದ್ಬಿಟ್ಟು
ನಿಮ್ಮ ಕಾಲೇಜ್ ಇದೆಯೋ ಇಲ್ವೋ ಅಂತ ನೋಡೋಕ್ಕೆ ಯಾವ್ದಾದ್ರು ಒಂದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೀಸ್ಟ್ ತೋರಿಸುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಕಾಲೇಜ್ಗಳು ಯಾವ್ದ್ಯಾವ್ದು ಎಲಿಜಿಬಲ್ ಇದೆ, ಇನ್ನು ಸ್ಟೇಟ್ ಗೌರ್ಮೆಂಟ್ ಕಾಲೇಜ್ಗಳು ಯಾವ್ದ್ಯಾವ್ದು ಎಲಿಜಿಬಲ್ ಇದೆ, ಇನ್ನು ಪ್ರೈವೇಟ್ ಕಾಲೇಜ್ಗಳು ಯಾವ್ದ್ಯಾವ್ದು ಎಲಿಜಿಬಲ್ ಇದೆ ಎಲ್ಲ ನೋಡ್ಬೋದು. ಇನ್ನು ನಾವು ಜಸ್ಟ್ ಕರ್ನಾಟಕಕ್ಕೆ ನೋಡೋದಾದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ 15 ಕಾಲೇಜ್ಗಳು ಎಲಿಜಿಬಲ್ ಇರ್ತವೆ. ಹಾಗೆ ನಾವು ಸ್ಟೇಟ್ ಗೌರ್ಮೆಂಟ್ದು ನೋಡೋದಾದರೆ 12 ಕಾಲೇಜ್ಗಳು ಎಲಿಜಿಬಲ್ ಇದೆ. ಬ್ಯಾಂಗ್ಳೂರು ಯೂನಿವರ್ಸಿಟಿ, ದಾವಣಗೆರೆ ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ, ಈ ಥರ ತುಂಬ ಇದೆ. ಮೈಸೂರು ಯೂನಿವರ್ಸಿಟಿ, ಈ ಥರ ದೊಡ್ಡ ಯಾವ್ದಾದ್ರು ಕಾಲೇಜ್ಗಳಲ್ಲಿ ಓದ್ತಿದ್ರೆ ನೀವು ಅಪ್ಲೈ ಮಾಡ್ಬೋದು. ಇನ್ನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳನ್ನ ನೋಡೋದಾದರೆ 36 ಯೂನಿವರ್ಸಿಟಿಗಳು ಎಲಿಜಿಬಲ್ ಇದೆ. ಇದರಲ್ಲಿ ತುಂಬ ಇಂಜಿನಿಯರಿಂಗ್ ಕಾಲೇಜಸ್ಗಳನ್ನ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು JSS ಮೆಡಿಕಲ್ ಕಾಲೇಜ್ ಆಗಿರ್ಬೋದು, JSS ಇಂಜಿನಿಯರಿಂಗ್ ಕಾಲೇಜು, ಇನ್ನು BMS ಕಾಲೇಜು, RV ಕಾಲೇಜ್, ಈ ಥರ ಎಲ್ಲ ಕಾಲೇಜ್ಗಳಲ್ಲಿ ನೀವು ಓದ್ತಾ ಇದ್ರೆ ಆರಾಮಾಗಿ ನಿಮಗೆ PM ವಿದ್ಯಾಲಕ್ಷ್ಮಿ ಸ್ಕೀಮಲ್ಲಿ ಎಜುಕೇಷನ್ ಲೋನ್ನ ತಗೋಬೋದು. ಇನ್ನು ಈ PM ವಿದ್ಯಾಲಕ್ಷ್ಮಿ ಲೋನ್ನ ನಾನು ಹೇಗೆ ತಗೊಂಡೆ ಅಂತ ಹೇಳ್ತೀನಿ. ಅಂದರೆ ನಾನು 2018 ಈ ಎಜುಕೇಷನ್ ಲೋನ್ನ ತಗೊಂಡಿದ್ದು. ಆಗ ಈ ಥರ ಎಲ್ಲ ಗೌರ್ಮೆಂಟ್ ಫುಲ್ ಫೋಕಸ್ ಮಾಡಿರಲಿಲ್ಲ, ಎಷ್ಟು ಜನಕ್ಕೆ ಕೊಡಬೇಕು ಆ ಥರ ಎಲ್ಲ. ಬಟ್ ಈ ಸ್ಕೀಮ್ ಇತ್ತು. ಅವಾಗ ನಾನು ಹೇಗೆ ತಗೊಂಡಿದ್ದೆ ಅಂದರೆ ಫಸ್ಟ್ ಹೋಗ್ಬಿಟ್ಟು ನಾನು ಬ್ಯಾಂಕ್ಗೆ ಅಪ್ರೋಚ್ ಮಾಡಿದೆ. ಬ್ಯಾಂಕ್ ಆಫ್ ಬರೋಡಾ ಈ ಬ್ಯಾಂಕ್ಗೆ ಹೋಗಿ ನಾನು ಅಪ್ರೋಚ್ ಮಾಡಿದೆ, ನನಗೆ ಎಜುಕೇಷನ್ ಲೋನ್ ಬೇಕು ಈ ಥರ ಎಲ್ಲ. ಅವರು ನನಗೆ ಹಿಂದಿನ ವರ್ಷದ್ದು ಅಂದರೆ 10th 12th ಮಾರ್ಕ್ಸ್ ಕಾರ್ಡ್ ಎಲ್ಲ ಕೇಳಿದರು. ಮತ್ತು ನಮ್ಮದು CET ರ್ಯಾಂಕಿಂಗ್ ಎಲ್ಲ ಎಷ್ಟು ಬಂದಿದೆ, ಇನ್ನು ಕಾಲೇಜ್ ಫೀಸ್ ಸ್ಟ್ರಕ್ಚರು, ಕಾಲೇಜ್ಗೆ ಅಡ್ಮಿಷನ್ ಆಗಿರೋ ಪ್ರೂಫು ಅದನ್ನೆಲ್ಲ ಕೇಳಿದರು. ಅದನ್ನೆಲ್ಲ ಸಬ್ಮಿಟ್ ಮಾಡಿದೆ. ಅವರು ನನಗೆ ವಿದ್ಯಾಲಕ್ಷ್ಮಿ ಪೋರ್ಟಲಲ್ಲಿ ಹೋಗಿ ಅಪ್ಲೈ ಮಾಡೋಕ್ಕೆ ಹೇಳಿದ್ರು. ನಾನು ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ಏನೇನು ಇನ್ಫಾರ್ಮೇಷನ್ ಕೇಳ್ತು ಅದೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ನಾನು ಬ್ಯಾಂಕ್ ಆಫ್ ಬರೋಡಾನ ಸೆಲೆಕ್ಟ್ ಮಾಡಿದ್ದೆ. ಸೊ ಅದು ಆ ಅಪ್ಲಿಕೇಶನ್ನು ಆನ್ಲೈನ್ ಮುಖಾಂತರನೇ ಅವ್ರಿಗೆ ಹೋಗಿರುತ್ತೆ. ಸೊ ಅವರು ಈಗ ನಾನು ಸ್ವಲ್ಪ ಇನ್ಫಾರ್ಮೇಷನ್ಗಳನ್ನ ತಪ್ಪು ಮಾಡಿದೆ. ಸೊ ಅವರಿಗೆ ಎಡಿಟ್ ಆಕ್ಸಿಸ್ ಇರುತ್ತೆ. ಅವರೇ ನಿಮ್ಮ ಅಪ್ಲಿಕೇಶನ್ನ ಎಡಿಟ್ ಮಾಡಿ ಅವರಿಗೆ ಯಾವ ಥರ ಬೇಕೋ ಆ ಥರ ಕರೆಕ್ಟಾಗಿ ಎಡಿಟ್ ಮಾಡಿಕೊಂಡು ನಿಮಗೆ ನೀವು ಎಲಿಜಿಬಲ್ ಇದ್ದರೆ ಕೊಡ್ತಾರೆ. ಸೊ ಆಮೇಲೆ ನನಗೆ ಬಟ್ ಆ ಟೈಮಲ್ಲಿ ಈ ಥರ ನೋ ಗ್ಯಾರಂಟಿ, ನೋ ಕೊಲ್ಯಾಟ್ರಲ್ ಇದೆಲ್ಲ ಇರಲಿಲ್ಲ. ಆವಾಗ ಗ್ಯಾರಂಟಿ ಮತ್ತು ಕೊಲ್ಯಾಟ್ರಲ್ ಎಲ್ಲ ಕೇಳಿದರು. ಸೊ ನಾನು ಗ್ಯಾರಂಟಿಗೆ ಬೇರೆಯವ್ರದ್ದೊಬ್ರದ್ದು ಮತ್ತು ನಮ್ಮ ಅಪ್ಪಂದು ಸೈನ್ ಕೊಟ್ಟಿದ್ದೆ. ಮತ್ತು ಕೊಲ್ಯಾಟ್ರಲ್ ಅಂತ ಏನೂ ತಗೊಂಡಿರಲಿಲ್ಲ. ಜಸ್ಟ್ ನಮಗೆ ಆಸ್ತಿ ಎಲ್ಲ ಎಷ್ಟಿದೆ, ಇನ್ಕಮ್ ಎಲ್ಲ ಹೆಂಗೆ ಬರುತ್ತೆ ಅದನ್ನ ನೋಡಿದ್ರು ಅಷ್ಟೇ. ಅದಾದಮೇಲೆ ಸ್ವಲ್ಪ ಬ್ಯಾಂಕ್ಗಳು, ಬೇರೆ ಬ್ಯಾಂಕ್ಗಳಲ್ಲಿ ಒಂದು ಬಾಂಡ್ ಪೇಪರ್ ಇರುತ್ತೆ, ಆ ಬಾಂಡ್ ಪೇಪರ್ಗೆ ಸೈನ್ ಹಾಕ್ಸ್ಕೊಬರಕ್ಕೆ ಹೇಳಿದ್ರು. ಅಂದರೆ ನಾವು ಬೇರೆ ಬ್ಯಾಂಕಲ್ಲಿ ಲೋನ್ನ ತಗೊಂಡಿದ್ದೀವೋ ಇಲ್ವೋ ಅಂತ ನೋಡೋಕ್ಕೋಸ್ಕರ. ಯಾಕೆ ಅಂದರೆ ಈಗ ನಾವು ಬೇರೆ ಬ್ಯಾಂಕಲ್ಲಿ ಲೋನ್ ತಗೊಂಡು ಇಲ್ಲೂ ಲೋನ್ ತಗೊಂಡ್ರೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತ ಆ ರೀಸನ್ಗೋಸ್ಕರ ಬೇರೆ ಬ್ಯಾಂಕಲ್ಲೂ ಸೈನ್ ಹಾಕ್ಸ್ಕೊಬರಕ್ಕೆ ಹೇಳಿದರು. ಸೊ ಇಷ್ಟೆಲ್ಲ ಆದಮೇಲೆ ನಾನು ಎಲಿಜಿಬಲ್ ಆಗಿದ್ದೆ. ಯಾಕೆಂದರೆ ಮಾರ್ಕ್ಸ್ ಎಲ್ಲ ಚೆನ್ನಾಗಿತ್ತು. ಕಾಲೇಜ್ ಕೂಡ ಈ PM ವಿದ್ಯಾಲಕ್ಷ್ಮಿ ಅಂದರೆ 860 ಯೂನಿವರ್ಸಿಟಿಗಳೇನಿದೆ ಅದರಲ್ಲೇ ಬರುತ್ತೆ. ಅದಕ್ಕೋಸ್ಕರ ನನ್ನ ಲೋನ್ ಸ್ಯಾಂಕ್ಷನ್ ಆಯಿತು. ಫಸ್ಟ್ ಇಯರ್ ಫೀಸ್ನ ನಾನು ಆಲ್ರೆಡಿ ಕಟ್ಟಿದೆ, ಅದಕ್ಕೋಸ್ಕರ ನನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕಿದ್ರು. ಇನ್ನು ನೆಕ್ಸ್ಟ್ ವರ್ಷದಿಂದ ಅಂದರೆ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ದು ಫೀಸ್ ಏನಿದೆ ಅದನ್ನ ಡೈರೆಕ್ಟ್ ಕಾಲೇಜ್ ಬ್ಯಾಂಕ್ ಅಕೌಂಟ್ಗೆ ಕಟ್ಬಿಟ್ಟು ನನಗೆ DDದು ಸ್ಲಿಪ್ ಕೊಡೋರು. ನಾನು ಆ DD ಸ್ಲಿಪ್ನ ತಗೊಂಡೋಗಿ ಕಾಲೇಜ್ಗೆ ಸಬ್ಮಿಟ್ ಮಾಡ್ತಿದ್ದೆ. ಈ ರೀತಿ ಇದರಲ್ಲಿ ಸಬ್ಸಿಡಿ ಕೂಡ ಸಿಕ್ಕಿತ್ತು. ಯಾಕೆಂದರೆ ಇನ್ಕಮ್ 4.5ಗಿಂತ ಕಡಿಮೆ ಇತ್ತು ನಮ್ಮ ಫ್ಯಾಮಿಲಿ ಇನ್ಕಮ್, ಅದಕ್ಕೋಸ್ಕರ ನನಗೆ ಸಬ್ಸಿಡಿ ಕೂಡ ಸಿಕ್ಕಿತ್ತು. ಆ್ಯಂಡ್ ಇವಾಗ ನಾನು ಆಲ್ರೆಡಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನನಗೆ ಪ್ರತಿ ತಿಂಗಳು ಈಗ 5000 EMI ಬೀಳುತ್ತೆ, ಆ ಥರ ಕಟ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಈ ರೀತಿ ನಾನು ಎಜುಕೇಷನ್ ಲೋನ್ನ ತಗೊಂಡಿದ್ದೆ. ನಿಮಗೂ ಏನಾದರೂ ಎಜುಕೇಷನ್ ಲೋನ್ ನೀಡಿದರೆ ತಗೊಳ್ಳಿ. ಸೊ ಇದು ಸೆಂಟ್ರಲ್ ಗೌರ್ಮೆಂಟು ಎಜುಕೇಷನ್ಗೆ ಸಪೋರ್ಟ್ ಮಾಡೋಕ್ಕೋಸ್ಕರನೇ ಒಂದು ಒಳ್ಳೆ ಸ್ಕೀಮ್ ಆಗಿದೆ. ಇಂಟ್ರೆಸ್ಟ್ ಇದ್ದರೆ ನಿಮಗೆ ಬೇಕಾಗಿದ್ದರೆ ತಗೊಳ್ಳಿ, ನೀಡಿಲ್ಲ ಅಂದರೆ ಏನು ತಗೊಳಕ್ಕೆ ಹೋಗ್ಬೇಡಿ. ನಿಮಗೆ ನೀಡಿಲ್ಲ ಅಂದರೆ ಬಿಟ್ಬಿಡಿ, ಬೇರೆ ನೀಡಿರೋರ್ಗಾದರೂ ಸಿಗುತ್ತೆ. ಇನ್ನು ಸಮ್ಮರಿ ನೋಡೋದಾದರೆ ಸ್ಟೂಡೆಂಟ್ದು ಫೈನಾನ್ಷಿಯಲ್ ಫ್ರೀಡಮ್ಗೋಸ್ಕರ ಅಂದರೆ ಈಗ ಒಬ್ಬೊಬ್ರದ್ದು ಏನಾಗುತ್ತೆ ಅಂದರೆ ಕೇಸ್ಗಳು ಫಸ್ಟ್ ಇಯರು ಸೆಕೆಂಡ್ ಇಯರೆಲ್ಲ ಕಟ್ಟಿರ್ತಾರೆ. 3ನೇ ವರ್ಷಕ್ಕೆ ಏನಾದ್ರು ಪ್ರಾಬ್ಲಮ್ ಆಗಿ ಫೀಸ್ನೆಲ್ಲ ಕಟ್ಟೋಕ್ಕೆ ಪ್ರಾಬ್ಲಮ್ ಆಗ್ಬೋದು. ಅಂಥವ್ರಿಗೆಲ್ಲ ಇದು ಒಂಥರ ಬೆನಿಫಿಟ್. 4 ವರ್ಷನೂ ಗೌರ್ಮೆಂಟ್ ಅವರೇ ನೋಡ್ಕೊತಾರೆ, ಆಮೇಲೆ ನೀವು ಕಟ್ಟಬೇಕಿರುತ್ತೆ. ಇನ್ನು ಇದು ಟ್ರಾನ್ಸ್ಪರೆಂಟ್. ನಾನು ಆಗಲೇ ತೋರಿಸ್ದಾಗೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಎಷ್ಟು ಜನಕ್ಕೆ ಸ್ಯಾಂಕ್ಷನ್ ಮಾಡಿದರೆ, ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಮಾಡಿದ್ದಾರೆ ಅದನ್ನೆಲ್ಲ ಟ್ರಾನ್ಸ್ಪರೆಂಟಾಗಿ ತೋರಿಸ್ತಾರೆ. ಇನ್ನು ಕಾಲ್ ಟು ಆ್ಯಕ್ಷನ್ ನೋಡೋದಾದರೆ ನೀವು ನಿಮ್ಮ ಕಾಲೇಜ್ ಎಲಿಜಿಬಲ್ ಇದೆಯೋ ಇಲ್ವೋ ಫಸ್ಟು ನೋಡ್ಕೊಳ್ಳಿ. ಈ PM ವಿದ್ಯಾಲಕ್ಷ್ಮಿ ವೆಬ್ಸೈಟ್ಗೆ ಹೋದರೆ ನಿಮಗೆಲ್ಲ ಒಂದು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ನಿಮ್ಮ ಕಾಲೇಜ್ ಆ ರ್ಯಾಂಕಿಂಗಲ್ಲಿ ಬಂದರೆ ಹೋಗ್ಬಿಟ್ಟು ಬ್ಯಾಂಕ್ನ ಅಪ್ರೋಚ್ ಮಾಡಿ. ಬ್ಯಾಂಕ್ ಅವರು ಏನೇನು ಇನ್ಫಾರ್ಮೇಷನ್ ಬೇಕು ಎಲ್ಲ ಹೇಳ್ತಾರೆ. ಆ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಕೊಡಿ. ಅವ್ರು ಎಲಿಜಿಬಲ್ ಇದ್ದರೆ ಅವರೇ ನಿಮಗೆ ಸ್ಯಾಂಕ್ಷನ್ ಮಾಡ್ತಾರೆ. ಇಲ್ಲಿ ಬ್ಯಾಂಕ್ ಡಿಸಿಷನ್ ಮಾಡಬೇಕಿರುತ್ತೆ. ಸೊ ಬ್ಯಾಂಕ್ ಅವ್ರ ಹತ್ರ ನೀವು ಕರೆಕ್ಟ್ ಡೀಟೇಲ್ಸ್ ಕರೆಕ್ಟಾಗಿ ಅಪ್ರೋಚ್ ಮಾಡಿದರೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಹಾಗೆ ನೀವೀಗ ವಿಡಿಯೋ ನೋಡಿದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರ ಫ್ಯಾಮಿಲಿಗೂ ಕೂಡ ಇದೇ ಥರ
ನೀಡ್ ಇರುತ್ತೆ ಅಂಥವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದ್ರ ಬಗ್ಗೆ ತಿಳಿಸ್ಕೊಡಿ, ಅವರು ಕೂಡ ಅಪ್ಲೈ ಮಾಡಿ ಬೆನಿಫಿಟ್ ತಗೊಳ್ಳಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.